ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಈ ಒಂದು ರೈಸ್ ರೆಸಿಪಿನ ಟ್ರೈ ಮಾಡಿ. ಇವಾಗ ನಾನು ಪುದೀನ ಮ್ಯಾಂಗೋ ರೈಸ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೊಸ ಟೇಸ್ಟು, ಲಂಚ್ ಬಾಕ್ಸ್ಗೆ ಒಂದು ಫ್ರೆಶ್ ಫೀಲ್ ಇರುತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಜೊತೆಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ. ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ 1 ಹಿಡಿಯಷ್ಟು ಫ್ರೆಶ್ ಪುದೀನ ಸೊಪ್ಪು ಹಾಕಿ, ಅರ್ಧ ಇಂಚಷ್ಟು ಶುಂಠಿ, ಒಂದು 5 ರಿಂದ 7 ಬೆಳ್ಳುಳ್ಳಿ, 3 ಹಸಿರುಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಏಲಕ್ಕಿ, ಜೊತೆಗೆ 1/4 ಚಮಚ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕ್ಬಿಟ್ಟು ನೀರು ಹಾಕ್ಕೊಳ್ದಂಗೆ ರುಬ್ಬಿಟ್ಟು ತೊಗೊಳ್ಳಿ. ಈ ಥರ ರುಬ್ಕೊಳ್ಬೇಕಾಗಿರುತ್ತೆ. ಗಮ್ಮಂತ ಇದೆ. ಒಂದು ಗಿಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ತುಂಬ ಕಾಯೂ ಇಲ್ಲ, ತುಂಬ ಹಣ್ಣು ಆಗಿಲ್ಲ, ಮೀಡಿಯಮ್ ಆಗಿದೆ, ಜೋರ್ಗಾಯಿ ಅಂತಲೇ ಹೇಳ್ಬೋದು. ಇದನ್ನು ಇವಾಗ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ನಂತರದಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡು 1.5 ಟೇಬಲ್ ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾದ್ಮೇಲಿಂದ 1/4 ಟೀ ಸ್ಪೂನ್ ಸಾಸಿವೆ, ಜೊತೆಗೆ ಸ್ವಲ್ಪ ಗೋಡಂಬಿ, 1 ಕಡ್ಡಿ ಕರಿಬೇವು ಮತ್ತು ಸ್ವಲ್ಪ ಹಸಿ ಬಟಾಣಿ, ಇದಿಷ್ಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಟಾಣಿ ಇಲ್ಲ ಅಂದರೆ ಕಡಲೆ ಬೀಜನೂ ಕೂಡ ನೀವು ಸೇರಿಸ್ಕೊಳ್ಬೋದಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಇವಾಗ ಈ ಮೊದಲೇ ರುಬ್ಬಿರುವಂತಹ ಪುದೀನ ಮಸಾಲೆನೂ ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಒಂದು ಹಸಿ ಅಂಶ ಏನಿದೆ ಅದು ಹೋಗಬೇಕು ಮತ್ತು ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಬೇಕು. ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ. ಇವಾಗ ತುರಿದಿರುವಂತಹ ಮಾವು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಗೊಜ್ಜು ತಯಾರಾಗಿದೆ. ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಪಾವು ವೈಟ್ ರೈಸ್ ಇದೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಮ್ಯಾಂಗೋ ಸೀಸನಲ್ಲಿ ಬಹುತೇಕ ನಾವೆಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡಿರ್ತೀವಿ. ಆದರೆ ಈ ಸಲ ಈ ಒಂದು ವಿಧಾನದಲ್ಲಿ ಪುದೀನ ಮ್ಯಾಂಗೋ ರೈಸ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮಾಡಾದ್ಮೇಲಿಂದ ಫೀಡ್ಬ್ಯಾಕ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ಹೇಳಿ ಹೇಗಿತ್ತು ಅಂತ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.